ಇನ್ನೂ ಒಂದು ಏನದಂದ್ರೆ ಸರ್ ಅವ್ರು ಏನು ಹೇಳಿದ್ರು ಅಂದ್ರೆ ಚಿಕ್ಕ ಪೊಲೀಸಿಂದ ಹಿಡಿದು PSI ಸರ್ಕಲ್ ಯಾವುದೇ ದೊಡ್ಡ ಆಫೀಸರಲ್ಲಿ ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡ್ಬೇಕಂತ ಅವ್ರು ಹೇಳಿದ್ರೆ ನಮ್ಗೆ ಭಾಳ ಖುಷಿ ಆಯಿತು. ಸೇಡಂ ತಾಲೂಕದ ಜನತೆಯಿಂದ ನಮ್ಮದು ಚಿಕ್ಕ ಮನವಿ ಅದು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಇಲ್ಲಿರುವಂತಹ ಎಲ್ಲ ರಾಜಕಾರಣಿಗಳಿಗೂ ನಮ್ಮ ಸೇಡಂದಾಗ ಆಟೋಗಳವ, ಆಟೋ ಸ್ಟ್ಯಾಂಡ್ ಇಲ್ಲ. ಬಸ್ ಸ್ಟ್ಯಾಂಡ್ ಎದುರು ನೀಟಾಗಿ ಸೂಪರಾಗಿ ಒಂದು ಆಟೋ ಸ್ಟ್ಯಾಂಡ್ ಸರ್ಕಾರದವರು ಮಾಡಿಕೊಡ್ಬೇಕು. ಬಸ್ ಹಿಡಿದು ಬಂದ ರೂಪಾಯಿನೇ ಅವ್ರು ಬಂದು ಸೀದಾ ಕುಂತ್ರಪ್ಪ ಅಂದ್ರೆ ಹೋಗ್ಬೇಕು. ಆ ಥರ ಲೈನ್ ಆಯ್ತಪ್ಪ ಅಂದ್ರೆ ನೀಟ್ ಆಗ್ತದ. ಅದು ಒಂದು ಕಳಕಳಿ ಮನವಿ ಅದ. ಮತ್ತು ಟೂ ವೀಲರು ಜಾಸ್ತಿ ಆಗ್ಯಾವ, ಟೂ ವೀಲರ್ ಭಾಳ ಜಾಸ್ತಿ ಆಗ್ಯಾವ. ಅದ್ರ ಸಲಕ್ಕಾಗಿ ಸರ್ಕಾರದ ಏನು ಜಾಗ ಇರ್ತಲ್ಲ ಅಗ್ಲಾಗ ಬಗ್ಲಾಗು ಸ್ವಲ್ಪ ಜಾಗ ತೊಗೊಂಡು ಟೂ ವೀಲರ್ ನಿಂದ್ರಿಸ್ಲಾಕೆ ಅಂತ ಅಲ್ಲಿ ಜಾಗ ಮಾಡಿಕೊಟ್ಟು ಅಲ್ಲಿ ಪೀಸ್ ಇಡ್ರಿ, ಒಂದು 5 ರೂಪಾಯಿ 2 ರೂಪಾಯಿ ಇಲ್ಲ 10 ರೂಪಾಯಿ ಇಡ್ರಿ, ಒಳ್ಳೇದಾಗ್ತದಂತ ಒಂದು ನಮ್ಮ ಮನವಿ ಅದ. ಮತ್ತೊಂದು ಏನಲ್ಲತ್ತವ, ಸೇಡಂ ತಾಲೂಕದಾಗ ಟೂ ವೀಲರ್ಗಳು ಭಾಳ ಕಳ್ತನ ಅಲ್ಲತ್ತವ. 4-5 ದಿವಸದಿಂದ ಒಂದು ವಾರದಿಂದ 10 ಟೂ ವೀಲರ್ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹಿಡಿದು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕಳ್ತನ ಕಡಿಮೆ ಆಗ್ತಾವ. ಮತ್ತು ಅಲ್ಲಿ ಇಲ್ಲಿ ಚೌರಸ್ತಾ, ಬಸವಣ್ಣ ಸರ್ಕಲ್ಲು, ಚೌರಸ್ತಾ, ಸ್ಟೇಷನ್ನು, ಅಂಬೇಡ್ಕರ್ ಸರ್ಕಲ್ಲು ಎಲ್ಲ ಕಡೆ CC ಕ್ಯಾಮ್ರಾಗಳು ಇದ್ದೀವಪ್ಪ ಅಂತಂದ್ರೆ ಸಣ್ಣ ಹುಡುಗರು ಗಾಡಿ ನಡೆಸಿದಾರಪ್ಪ ಅಂತಂದ್ರೆ ಆ CC ಕ್ಯಾಮ್ರಾ ನೋಡಿ ಡೈರೆಕ್ಟ್ ಅವ್ರ ತಂದೆಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಕರೆಸಿ ಸಣ್ಣ ಹುಡುಗಗೆ ನೀ ಯಾಕೆ ಗಾಡಿ ಕೊಡ್ಲತ್ತಿದಪ್ಪ ಅಂತ ಪೊಲೀಸರು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಅವ್ರ ಪ್ರಕಾರ ಅವ್ರು ಹೇಳ್ತಾರೆ. ಅವಾಗ ಮಕ್ಕಳಿಗೆ ಗಾಡಿ ಕೊಡ್ಲಾರ್ದಂಗೆ ದೊಡ್ಡವ್ರನ್ನ ಇರ್ತಾರಂತ ನನ್ನ ಕಳಕಳಿ ಮನವಿ ಅದ. ಆಟೋ ಸ್ಟ್ಯಾಂಡ್ ಕಂಪಲ್ಸರಿ ಆಗಬೇಕಂತ ಎಲ್ಲ ನಮ್ಮ ಆಟೋ ಡ್ರೈವರ್ಗಳ ವತಿಯಿಂದ ನನ್ನ ಕಳಕಳಿಯ ಮನವಿ.